ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಪ್ಯಾರಿಸ್ ಒಲಿಂಪಿಕ್ಸ್ ನೋಡಿ, ಇದು ಅಪ್ಕಮಿಂಗ್ ಎಲ್ಲಾ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ತಿಳ್ಕೊಳ್ಳೋಣ, ಮತ್ತೆ ಒಂದಷ್ಟು ಇತಿಹಾಸ ಕೂಡ ತಿಳ್ಕೊಳ್ಳೋಣ, ಮತ್ತೆ ಒಂದು ಪ್ರಶ್ನೋತ್ತರಗಳು ಹೆಂಗ್ ಬರ್ಬೋದು. ಓಕೆ, ಸೊ ಇದೆಲ್ಲ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ತುಂಬಾ ಜನ ಕೇಳ್ತಾ ಇದ್ರಿ ಒಲಿಂಪಿಕ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಬನ್ನಿ ಸ್ನೇಹಿತರೆ. ಅಂಡ್ ಎಸ್, ನಾವೇನ್ ಕರೆಂಟ್ ಅಫೇರ್ ಮಾಡಿದೀವಿ, 1 ಇಯರ್ದು ಲಿಂಕ್ ಕೊಡ್ತೀನಿ, ಬೇಕಾದ್ರೆ 1 ಇಯರ್ ಕರೆಂಟ್ ಅಫೇರ್ CA PDF ಪರ್ಚೇಸ್ ಮಾಡೋರು ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಅಂಡ್ ಇದರ PDF ನಿಮಗೆ ನಾನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀವಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ಫಾಲೋ ಮಾಡ್ಕೋಬಹುದು. ಫೈನ್. ಸೊ ಬನ್ನಿ, ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಬರ್ತೀನಿ. ಫಸ್ಟ್ ಒಲಿಂಪಿಕ್ಸ್ ಬಗ್ಗೆ ತಿಳ್ಕೊಳ್ಳಿ. ಇದು ಸಮ್ಮರ್ ಒಲಿಂಪಿಕ್ಸ್ ಇವಾಗ ಆಗಿದ್ದು ಪ್ಯಾರಿಸ್ ಅಲ್ಲಿ. ಓಕೆ ಫ್ರಾನ್ಸ್, ಸಮ್ಮರ್ ಒಲಿಂಪಿಕ್ಸ್ ನಿಮ್ಗೆ ಗೊತ್ತಿದೆ, ಬೇಸಿಗೆ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಗಳು ಹಾಕ್ತವೆ ಅಂತ. ಸಮ್ಮರ್ ಅಂಡ್ ವಿಂಟರ್ ನೋಡಿ, ಇಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು ನೀವು. ಸಮ್ಮರ್ ಒಲಿಂಪಿಕ್ಸ್ ಆದ್ಮೇಲೆ ವಿಂಟರ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋದು ಯಾವ ಯಾವ ಒಲಿಂಪಿಕ್ಸ್ ಇದೆ ಅಂತ. ಪ್ಯಾರಾ ಒಲಿಂಪಿಕ್ಸ್ ಆಗುತ್ತೆ, ಅಂದ್ರೆ ಡಿಸಬಿಲಿಟಿ ಏನಿದೆ ಪ್ಯಾರಾ ಒಲಿಂಪಿಕ್ಸ್ ಕೂಡ ಆಗುತ್ತೆ ಇದಾದ ಸ್ವಲ್ಪ ದಿನದ ನಂತರ. ಓಕೆ, ಅದೇ ವೆನ್ಯೂಲ್ ಆಗುತ್ತೆ. ಅಂಡ್ ಆಲ್ಸೋ ಯೂತ್ ಒಲಿಂಪಿಕ್ ಅಂತ ಕೂಡ ಆಗುತ್ತೆ, ಯೂತ್ ಒಲಿಂಪಿಕ್ ಅಂತ. ಇದೆರಡಕ್ಕಿಂತ ಮುಂದೆ ಇಂಪಾರ್ಟೆಂಟ್ ಸಮ್ಮರ್ ಮತ್ತೆ ವಿಂಟರ್ ಒಲಿಂಪಿಕ್ಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಯೂಶಲಿ ಸಮ್ಮರ್ ನಮಗೆ ಈ ಲೀಪ್ ಇಯರ್ ಅಂತೀವಲ್ಲ, 2024, 28, ಓಕೆ 2020, ಈ ತರ 4 ಡಿವಿಸಿಬಲ್ ಆಗುತ್ತಲ್ಲ, ಇದು ಸಮ್ಮರ್ ಒಲಿಂಪಿಕ್. ಇದ್ರ ಮಧ್ಯ ಒಲಿಂಪಿಕ್ 4 ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ, ಇದು ಗೊತ್ತಿರ್ಬೇಕು. 4 years once. ಓಕೆ, 4 years once ಒಲಿಂಪಿಕ್ಸ್ ನಡೆಯುತ್ತೆ. ಸಮ್ಮರ್, ವಿಂಟರ್ ಅಷ್ಟೇ 4 years once. ಬಟ್ ವಿಂಟರ್ ಯಾವಾಗ ನಡೆಯುತ್ತೆ? ಈಗ ಫಾರ್ ಎಕ್ಸಾಂಪಲ್ 2024 ಇದೆ, 2022ಕ್ಕೆ ನಿಮ್ಗೆ ಚೀನಾ ಬೀಜಿಂಗ್ ಅಲ್ಲಿ ಆಗಿತ್ತು ಅಲ್ವಾ, ಚೀನಾದಲ್ಲಿ ಆಗಿತ್ತು. ಈಗ 2024 ಸಮ್ಮರ್ ಇದೆ, ಇದು ವಿಂಟರ್, ಇದು ಚಳಿಗಾಲ ವಿಂಟರ್. ಸಮ್ಮರ್ 2024 ಆಗಿದೆ. ಈಗ ನೆಕ್ಸ್ಟ್ 28 ಸಮ್ಮರ್ ಇದೆ, ಇದು ಮಧ್ಯ 2026 ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಅದನ್ನ ಮುಂದೆ ತಿಳಿಸ್ತೀನಿ, ಗೊತ್ತಿದೆ ಕಮೆಂಟ್ ಮಾಡಿ. ಓಕೆ, ಅರ್ಥ ಆಗ್ತಿದಿಲ್ಲ ಹೆಂಗೆ ಅಂತ? ಸಮ್ಮರ್ ಮತ್ತು ಚಳಿಗಾಲದ ಎಲ್ಲ ಒಲಿಂಪಿಕ್ಸ್ ಅಂತ 4 ವರ್ಷಕ್ಕೆ ಒಂದ್ಸಲ. ಬಟ್ ಸಮ್ಮರ್ಗೂ ವಿಂಟರ್ಗೂ ಮಾಡಿದ್ರೆ 2 ವರ್ಷ ಗ್ಯಾಪ್ ಇರುತ್ತೆ ಅಷ್ಟೇ. ಓಕೆ, ಇದು ಗೊತ್ತಿರ್ಬೇಕು ನಿಮ್ಗೆ. ಇದರಲ್ಲಿ 200ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗವಹಿಸ್ತವೆ ಸ್ನೇಹಿತರೆ. ಪ್ರತಿ 4 ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ. ವಿಂಟರ್ ಇಲ್ಲೂ ಕೊಟ್ಟಿನಿ ನೋಡಿ, ವಿಂಟರ್ ಮತ್ತೆ ಬೇಸಿಗೆ ಮತ್ತೆ ಚಳಿಗಾಲದ ನಡುವೆ 2 ವರ್ಷ ಗ್ಯಾಪ್ ಇರುತ್ತೆ. ಚಳಿಗಾಲ ಟು ಚಳಿಗಾಲ ಒಂದು ಒಲಿಂಪಿಕ್ಸ್ 4 ವರ್ಷ, ಸಮ್ಮರ್ ಬೇಸಿಗೆ ಟು ಬೇಸಿಗೆ ಒಲಿಂಪಿಕ್ಸ್ ಗೆ 4 ವರ್ಷ, ಬೇಸಿಗೆ ಟು ಚಳಿಗಾಲಕ್ಕೆ 2 ವರ್ಷ, ಆ ತರ. ಓಕೆ, ಇದು ಬೇಸಿಕ್ ನಾವು ನೋಡೋದಾದ್ರೆ, ಇದು ಇತಿಹಾಸ ನೋಡಿದ್ರೆ ನಾವು 4ನೇ ಶತಮಾನ, 8ನೇ ಶತಮಾನ, ಬಿಫೋರ್ ಕ್ರೈಸ್ಟ್ 8ನೇ ಶತಮಾನ, ಆಫ್ಟರ್ ಅದು ಕ್ರಿಸ್ತಪೂ ಶಕ 4ನೇ ಶತಮಾನ, ಅಂದ್ರೆ ಪ್ರಾಚೀನ, ಓಕೆ ಏನ್ಶಿಯಂಟ್ ಗೇಮ್ಸ್ ಅಂತ ಕರಿತೀವಿ ನಾವು, ಏನ್ಶಿಯಂಟ್ ಗೇಮ್ಸ್ ಅಂತ. ಅದರ ಒಂದು ಬೇಸ್ ಮೇಲೆ ಇದನ್ನ ಮಾಡ್ತಾ ಇದೀವಿ. ಗ್ರೀಸ್ ಅಲ್ಲಿ ನಡೀತಿರ್ತದ್ದು, ಸೊ ಅದನ್ನ ಇಟ್ಟುಕೊಂಡು ಇದನ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆಧುನಿಕ ಒಲಿಂಪಿಕ್ ಅಂತ ಅನ್ನೋದಾದ್ರೆ, ಫಸ್ಟ್ ನಾವು ಆಧುನಿಕ ಹೇಗೆ ನಡ್ಕೊಂಡ್ ಬರ್ತಾ ಇದೆ. 1896ರಲ್ಲಿ ಮೊದಲ ಆಧುನಿಕ ಕ್ರೀಡಾಕೂಟಕ್ಕೆ ಬ್ಯಾರನ್ ಪಿಯರ್ ಡಿ ಕೊಬರ್ಟಿನ್ ಅಂತಕ್ಕಂಥವ್ರು ಒಂದು ಸಮಿತಿ ಮಾಡ್ತಾರೆ 1894ರಲ್ಲಿ. 896ರಿಂದ ಇದು ಆಧುನಿಕ ಏನು ಈಗ ನಾವು ಒಲಿಂಪಿಕ್ಸ್ ಗೇಮ್ ಮಾಡ್ಕೊ ಬರ್ತಾ ಇದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಥೆನ್ಸ್ ಅಲ್ಲಿ ಫಸ್ಟ್ ಮಾಡ್ತಾರೆ. ಇದನ್ನ ಕೊಳ್ತಾನೆ ಎಕ್ಸಾಮ್ ಅಲ್ಲಿ, ಇದನ್ನ ಕೇಳ್ತಾನೆ. ಮತ್ತೆ ಹಾಗಾಗಿ ಇವ್ರನ್ನ ನಾವು ಏನಂತ ಕರಿತೀವಿ, ಬ್ಯಾರನ್ ಪಿಯರ್ ಡಿ ಕೊಬರ್ಟಿನ್ ಅವ್ರಿಗೆ ನಾವು ಪಿತಾಮಹ, ಒಲಿಂಪಿಕ್ಸ್ ಪಿತಾಮಹ ಅಂತ ಕೂಡ ಕರಿತೀವಿ. ಇದು ನಿಮ್ಗೆ ಗೊತ್ತಿರಬೇಕು. ಇನ್ನು ಒಲಿಂಪಿಕ್ ಅಂದ ತಕ್ಷಣ ನಿಮ್ಗೆ ಒಲಿಂಪಿಕ್ ಚಾರ್ಟರ್ ಅಂತ ಇರುತ್ತೆ. ಚಾರ್ಟರ್ ಅಂದ್ರೆ ಅವರು ಈಗ ನಾವಿಂಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಕಾಯ್ದೆಗಳಿರುತ್ತೆ, ಆತರ ಚಾರ್ಟರ್ ಅದ್ರಲ್ಲಿ ಇರುತ್ತೆ. ಯಾವ ಗೇಮ್ ಏನೇನು ಏನ್ ರೂಲ್ಸ್ ರೆಗ್ಯುಲೇಷನ್ ಅದಿರುತ್ತೆ. ಹಾಗೆ ಒಲಿಂಪಿಕ್ ನ ಇಂಟರ್ನ್ಯಾಷನಲ್ ಒಲಿಂಪಿಕ್ ನ ಒಂದು ಸಮಿತಿ ಕೂಡ ಇರುತ್ತೆ. ಆ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿರುತ್ತೆ, ಅದು ಎಲ್ಲ ಆಗ್ಬೇಕು, ಯಾವ ಇದ್ರಲ್ಲಿ ಆಗ್ಬೇಕು, ನೆಕ್ಸ್ಟ್ ಏನೇನ್ ಗೇಮ್ಸ್ ಇರಬೇಕು, ಏನು ಇದೆಲ್ಲ ಆ ನಗರಗಳಲ್ಲಿ ಇದು ಅವರು ಸಮಿತಿಗಳು ಆಗಾಗ ಮಾಡಿ ಇದ್ ಮಾಡೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು, ಭಾರತದ ನೀತಾ ಅಂಬಾನಿ ರಿಎಲೆಕ್ಟ್ ಆಗಿದ್ದಾರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಮೆಂಬರ್. ಶಿ ಇಸ್ ಎ ಮೆಂಬರ್. ಓಕೆ, ಮೆಂಬರ್ ಆಗಿ ರಿಎಲೆಕ್ಟ್ ಆಗಿದ್ದಾರೆ, ಅದು ಗೊತ್ತಿರ್ಬೇಕು ನಿಮ್ಗೆ. ಓಕೆ ಫೈನ್. ಸೊ ಇದ್ರ ಬಗ್ಗೆ ಹೆಚ್ಚು ಯಾವ ರೀತಿ ಕೊಡ್ತಾರೆ ಏನೋ ಇವೆಲ್ಲ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಬೇಸಿಕ್ ಇತಿಹಾಸ ನೋಡೋದಾದ್ರೆ. ಇನ್ನು ಒಲಿಂಪಿಕ್ ತಕ್ಷಣ ನಿಮ್ಗೆ ಈ 5 ಸಿಂಬಲ್ಗಳು ಜ್ಞಾಪಕ ಬಂದ್ಬಿಡುತ್ತೆ, ಕಲರ್ಸ್ ಸಿಂಬಲ್. ಓಕೆ, ಸೊ ನೀಲಿ, ಹಳದಿ, ಕಪ್ಪು ಕೇಳ್ತಾನೆ ಬೇಕಾದ್ರೆ ಒಲಿಂಪಿಕ್ ಸಿಂಬಲ್ ಯಾವ ನಿಮ್ಗೆ ಎಕ್ಸಾಂಪಲ್ ಹಿಂಗೆ ತಲೆ ಕೆಡಿಸ್ಬೇಕು ಅಂದ್ರೆ ಆಪ್ಷನ್ ನಲ್ಲಿ ಒಂದೇ ಕ್ವಶನ್ ನಲ್ಲಿ 3 ಆಪ್ಷನ್ಸ್ ಕೊಡ್ತಾನೆ, ಅದ್ರಲ್ಲಿ ಇದನ್ನು ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಬೋದು. ನಾನು ಸಿಂಪಲ್ ಕ್ವಶನ್ಸ್ ತಗೊಂಡಿದ್ದೀನಿ, 2 ಕ್ವಶನ್ ಮರ್ಜ್ ಮಾಡಿ 1 ಕ್ವಶನ್ ನಿಮಗೆ ಕೇಳ್ಬೋದು ಎಕ್ಸಾಮ್. ಅದು ಮುಂದೆ ನೋಡೋಣ. ಫಸ್ಟ್ ಒಂದಷ್ಟು ಬೇಸಿಕ್ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಉಂಗುರಗಳೇನಿದೆ ಒಟ್ಟು 5 ಇರುತ್ತೆ, 5 ಖಂಡಗಳು. ಓಕೆ, ಜನವಸತಿ ಖಂಡಗಳು ಅಂತ ಕರಿತೀವಿ.
ಅಂದ್ರೆ ಇಲ್ಲಿ ಅಂಟಾರ್ಟಿಕಾ ಬಿಟ್ಬಿಟ್ಟಿದೀವಿ. ಹಾಗಾದ್ರೆ ಯಾರಾಗ್ಬೇಕಲ್ಲ ಸರ್ ಅಂತ ಕೇಳ್ತೀರಾ. ಇಲ್ಲಿ ಆಫ್ರಿಕಾ ಮತ್ತು ಅಮೆರಿಕ ಒಂದು ಹಾಗೆ ಇಲ್ಲಿ ನಾವು ಪರಿಗಣಿಸ್ತೀವಿ. ಮತ್ತೆ ಏಷ್ಯಾ, ಯುರೋಪ್, ಓಷೇನಿಯಾ. ಓಷೇನಿಯಾ ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇದೆಯಲ್ಲ ಅದು. ಓಕೆ, ಓಷೇನಿಯಾ ಅಂತ ಕರಿತೀವಿ. ಸೊ ಈ 5 ಖಂಡಗಳನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಅದರ ಬಣ್ಣ ನೀಲಿ, ಹಳದಿ, ಕಪ್ಪು, ಹಸಿರು ಮತ್ತು ಕೆಂಪು ಈ ರೀತಿ ಆ ಧ್ವಜನ ಮಾಡ್ಕೊಂಡಿರ್ತಕ್ಕಂಥ ಒಲಿಂಪಿಕ್ ಧ್ವಜ. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಆಫ್ರಿಕಾ ಖಂಡ ಇದುವರೆಗೂ, ಯಾಕಂದ್ರೆ ಆಫ್ರಿಕಾ ಅಮೆರಿಕ ಒಂದೇ ಅಂತ ಥಿಂಕ್ ಮಾಡಿದೀವಲ್ವಾ, ಹಾಗಾಗಿ ಅದು ಒಂದು, ಅದಕ್ಕೆ 5 ಇಲ್ಲಿ ರಿಂಗ್ಸ್ ಗಳಿರೋದು. ಬಟ್ ಆಫ್ರಿಕಾ ಅಂತ ತಗೊಂಡಾಗ ಆಫ್ರಿಕಾದ ಖಂಡದಲ್ಲಿ ಅದೊಂದು ಕಾಂಟಿನೆಂಟ್ ಅಲ್ವಾ, ಇದುವರೆಗೂ ಒಂದು ಒಲಿಂಪಿಕ್ ಹಾಕಿಲ್ಲ. ನೋ ಒಲಿಂಪಿಕ್ ಹೆಲ್ಡ್ ಇನ್, ಓಕೆ, ಒಲಿಂಪಿಕ್ಸ್ ಹೆಲ್ಡ್ ಇನ್ ಆಫ್ರಿಕಾ. ಅದು ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳಬಹುದು. ನೋಡಿ, ಇದುವರೆಗೂ ನಾನು ಸ್ವಲ್ಪ ಒಂದು ಇತಿಹಾಸ, ಅದರ ಬ್ಯಾಕ್ ಗ್ರೌಂಡ್, ಯಾವಾಗ ಫಸ್ಟ್ ಆಯ್ತು, ಏನು, ಪಿತಾಮಹ ಯಾರು, ಸೊ ಎಲ್ಲಿಂದ ಬಂತು, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದೆ. ಈಗ ನಾನು ಡೈರೆಕ್ಟ್ ಆಗಿ ಪ್ಯಾರಿಸ್ ಒಲಿಂಪಿಕ್ಸ್ ಮುಂದೆ ಬರ್ತೀನಿ. ಇತಿಹಾಸದ ಬಗ್ಗೆ ತುಂಬಾ ಜಾಸ್ತಿ ಕೇಳಕ್ ಹೋಗಲ್ಲ, ಆದ್ರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅದೆಲ್ಲ ಮುಂದೆ ತಗೋತೀನಿ. ನಾವು ಪ್ರಶ್ನೋತ್ತರ ಒಂದಷ್ಟು ನಾನು ಇಲ್ದೆ ಓವರ್ ವ್ಯೂಗಿಂತ ಪ್ರಶ್ನೋತ್ತರ ತಗೊಂಡಿದ್ದೀನಿ, ಮುಂದೆ ನೀವು ನೋಡ್ತಾ ಹೋಗ್ತೀರಾ. ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ, ಒಂದು ಸ್ಲೈಡ್ ಮಿಸ್ ಮಾಡೋದು ನಿಮ್ಗೆ ಇನ್ಫಾರ್ಮೇಶನ್ ಮಿಸ್ ಆಗುತ್ತೆ ಸ್ನೇಹಿತರೆ. ಫೈನ್. ಇಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ 2024 ಇದು 33ನೇ ಬೇಸಿಗೆ ಕ್ರೀಡಾಕೂಟ. 2200 ಪ್ಲಸ್ ರಾಷ್ಟ್ರಗಳು ಭಾಗವಹಿಸಿದ್ರು. 10,500ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಜಾಗತಿಕವಾಗಿ ಭಾಗವಹಿಸಿದ್ರು. ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್, ಥೀಮ್ ಇಲ್ಲಿ ಕೇಳೋದೇನು, ಈ ಒಲಿಂಪಿಕ್ ನ ಥೀಮ್ ಮತ್ತೆ ಮಸ್ಕಟ್ ಏನು, ಮಸ್ಕಟ್ ಅಂದ್ರೆ ಸಿಂಬಲ್ ಇರುತ್ತಲ್ಲ ಅದು. ಥೀಮ್ ಏನು, ಥೀಮ್ ಬಂದು ಲೆಟ್ಸ್ ಮೂವ್ ಅಂಡ್ ಸೆಲೆಬ್ರೇಟ್ ಅಂತ. ಸ್ಲೋಗನ್ ಬೇರೆ ಇರುತ್ತೆ, ಥೀಮ್ ಬೇರೆ ಇರುತ್ತೆ. ಲೆಟ್ಸ್ ಮೂವ್ ಒಟ್ಟಿಗೆ ಹೋಗೋಣ, ಮತ್ತೆ ಆಚರಿಸೋಣ ಅಂತ, ಸೆಲೆಬ್ರೇಟ್ ಅಂತ. ಎಂಜಾಯ್ ದ ಮೂವ್ಮೆಂಟ್ ಆಫ್ ದಿ ಸಮ್ಮರ್ ಒಲಿಂಪಿಕ್ಸ್ ಅಂತ ಹೇಳಿ. ಇನ್ನು ಮಸ್ಕಟ್ ಬಂದೆ ಫ್ರೆಜೀಸ್ ಅಂತ ಕರಿತೀವಿ. ಫ್ರೆಜೀಸ್ ಅಂತ ನಾನು ನಿಮಗೆ ತೋರಿಸ್ತೀನಿ, ಶೋ ಯು ಇಲ್ಲಿ ನೋಡಿ, ಫ್ರೆಜೀಸ್ ಅಂತ. ಸೊ ಈ ಮಸ್ಕಟ್ ಮತ್ತೆ ಥೀಮ್ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ ಸ್ನೇಹಿತರೆ, ದಯವಿಟ್ಟು ನೋಡ್ಕೊಳ್ಳಿ. ಮಸ್ಕಟ್ ಮತ್ತೆ ಥೀಮ್ ಬಗ್ಗೆ ಕೇಳ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ನೀವು ಸಿಂಬಲ್, ಆ ಸಿಂಬಲ್ ಏನನ್ನ ಪ್ರತಿನಿಧಿಸುತ್ತೆ ಅನ್ನೋವಂತ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ಆ ಸಿಂಬಲ್ ಏನನ್ನ ಪ್ರತಿನಿಧಿಸುತ್ತೆ, ಏನನ್ನ ಪ್ರತಿನಿಧಿಸುತ್ತೆ, ಸಿಂಬಲ್ ಆಫ್ ಲಿಬರ್ಟಿ ಅಂಡ್ ಫ್ರೀಡಮ್ ಇನ್ ಫ್ರಾನ್ಸ್ ಅಂತ ಹೇಳಿ. ಅದೊಂದು ಕ್ಯಾಪ್ ರೀತಿ, ಸಿಂಬಲ್ ಆಫ್ ಲಿಬರ್ಟಿ, ಸ್ವತಂತ್ರತೆ ಮತ್ತೆ ಫ್ರೀಡಮ್ ಇದೆ ಫ್ರಾನ್ಸ್ ಅನ್ನೋದು. ಅಂದ್ರೆ ಅವರ ಈಗ ಫ್ರಾನ್ಸ್ ಅಲ್ಲಿ ನಡಿಬೇಕಾದ್ರೆ ಅವ್ರದ್ದು, ಈಗ ನಾವು G20 ಮಾಡಿದ್ವಿ, G20 ನಾವೇನು ವಸುದೈವ ಕುಟುಂಬಕಂ ಅಂತ ನಮ್ದು ಅಲ್ವಾ. ಸೊ ಹಂಗೆ ಆ ದೇಶದಲ್ಲಿ ಮಾಡ್ಬೇಕಾದ್ರೆ ಅವ್ರಿಗೆ ಸಂಬಂಧಪಟ್ಟಂತೆ ಏನು ಸೂಟ್ ಆಗುತ್ತೆ, ಏನಿರುತ್ತೆ ಅಂತದನ್ನ ಅವ್ರು ಯೂಶಲಿ ಮಾಡ್ತಾರೆ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಫೈನ್. ಸೊ ನೆಕ್ಸ್ಟ್ ಹೋಗ್ಬೇಡ. ಹಾಗಾದ್ರೆ ಇದೊಂದು ಸ್ಲೋಗನ್ ಒಂದು ನೋಡ್ಕೊಳ್ಳಿ. ವಾಟ್ ಇಸ್ ದ ಸ್ಲೋಗನ್ ಆಫ್ ದಿಸ್ ಒಲಿಂಪಿಕ್ ಅಂತ. ಸ್ಲೋಗನ್ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಒಂದ್ ಸೆಕೆಂಡ್. ಎಸ್, ಸ್ಲೋಗನ್ ನೋಡೋದಾದ್ರೆ ಇಲ್ಲಿ ಗೇಮ್ಸ್ ವೈಡ್ ಓಪನ್ ಅಂತ, ಗೇಮ್ಸ್ ವೈಡ್ ಓಪನ್. ಸೊ ವಾಟ್ ಇಸ್ ಗೇಮ್ಸ್ ವೈಡ್ ಓಪನ್, ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ. ಸ್ಲೋಗನ್ ಅದು ಏನಪ್ಪಾ ಅಂದ್ರೆ, ಇದು ಎವ್ರಿವನ್, ಎಲ್ಲರೂ ಭಾಗವಹಿಸಬೇಕು. ಸೆಲೆಬ್ರೇಟ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಅಂತೀವಲ್ಲ, ಹಂಗೆ ಎಲ್ಲರೂ, ಡೈವರ್ಸಿಟಿ ಇದೆ ಪ್ರಪಂಚದಲ್ಲಿ, ಎಲ್ಲರೂ ಭಾಗವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಕ್ಕಂಥ ಒಂದು ಸ್ಲೋಗನ್. ಸೆಲೆಬ್ರೇಟ್ ಮಾಡಬೇಕು, ಇದನ್ನ ಬ್ರೇಕಿಂಗ್ ಡೌನ್ ದ ಬ್ಯಾರಿಯರ್ಸ್, ನಮ್ಮಲ್ಲಿ ಇರ್ತಕ್ಕಂಥ ಬ್ಯಾರಿಯರ್ಸ್ ನ ಬ್ರೇಕ್ ಮಾಡಬೇಕು ಅನ್ನೋದು ಇದರ ಪ್ರಮುಖವಾದ ಉದ್ದೇಶ. ಓಕೆ, ಇನ್ಕ್ಲೂಸಿವಿಟಿ ಅಂತ ಕರಿತೀವಿ, ಎಲ್ಲರಿಗೂ ಒಳಗೊಳ್ಳುವಿಕೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇದು ಸ್ಲೋಗನ್ 2024 ಪ್ಯಾರಿಸ್ ಒಲಿಂಪಿಕ್ಸ್. ಇದು ಎಷ್ಟನೇ ಕ್ರೀಡಾಕೂಟ, 33ನೇ ಬೇಸಿಗೆ ಕ್ರೀಡಾಕೂಟ. ಇವೆಲ್ಲ ಗೊತ್ತಿರಬೇಕು. ಫೈನ್ ಸರ್. ಇನ್ನು ಲೋಗೋ ಬಗ್ಗೆ ಮಾತಾಡ್ತೀನಿ. ಯಾಕೆ ಡೀಟೇಲ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಏನ್ ಕೇಳ್ತಾನೆ ಅಂತ ಹೇಳಕ್ಕಾಗಲ್ಲ ನಿಮ್ಗೆ. ಈ ಪ್ಯಾರಿಸ್ ಒಲಿಂಪಿಕ್ ಲೋಗೋ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಗೋಲ್ಡ್ ಇದೆ, ಇಲ್ಲೊಂಥರ ಬೆಂಕಿ ಇದೆ. ಇದು ಒಂದ್ ರೀತಿ ಫ್ರಾನ್ಸ್ ಅಲ್ಲಿ ಒಂದು ಏನೋ ಸ್ವತಂತ್ರತೆನ ಮಾಡ್ತಕ್ಕಂತ ಮೆರೈನ್ ಅಂತ ಕರಿತೀವಿ. ಏನದು ಅವ್ರದೊಂದು ಸಿಂಬಲ್. ಈಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆಯಲ್ಲ, ಆ ತರ ಅವ್ರದ ಒಂದು ಸಿಂಬಲ್, ಆ ಒಂದು ಫ್ರಾನ್ಸ್ ನ ಒಂದು ಒಬ್ಬ ಇವ್ರು ಇರ್ತಾರೆ, ಸೊ ಅವರ ಒಂದು ಸಿಂಬಲ್ ಅದು. ಓಕೆ, ಅದನ್ನ ಅವ್ರು ರೆಪ್ರೆಸೆಂಟ್ ಮಾಡುತ್ತೆ. ಜೊತೆಗೆ ಈ ಫ್ಲೇಮ್, ಒಲಿಂಪಿಕ್ ಫ್ಲೇಮ್ ಇದೆ, ಇಲ್ಲೊಂದು ಫ್ಲೇಮ್ ಉದಿತಾ ಇರತ್ತೆ ಫ್ಲೇಮ್, ಇದು ಗೋಲ್ಡ್ ಮೆಡಲ್ ಬಗ್ಗೆ ಹೇಳುತ್ತೆ. ಓಕೆ, ಸೊ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಬಟ್ ಸ್ಟಿಲ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಕೇಳುವಂತ ಚಾನ್ಸಸ್ ಇದ್ರೆ ಅಂತ ಹೇಳಿ. ಓಕೆ, ಫೈನ್. ಇನ್ನು ನೆಕ್ಸ್ಟ್ 2024 ಆಯ್ತು. ಈಗ ಲಾಸ್ಟ್ ಮುಗ್ದಾದ್ಮೇಲೆ ಆ ಫ್ಲಾಗ್ ನ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ 2028 ಸಮ್ಮರ್ ಒಲಿಂಪಿಕ್ ಗೆ. ಯಾರು, ಎಲ್ಲಿ ನಡೆಯುತ್ತೆ ಅದು ಕೇಳಬಹುದು. ಲಾಸ್ ಏಂಜಲ್ಸ್ ಎಲ್ಲಿದೆ? USA ಅಲ್ವಾ? US ಎಲ್ಲಿದೆ? USA ಅಂದ ತಕ್ಷಣ ಅಗೇನ್ ಎಲ್ಲಿ ನಡೆಯುತ್ತೆ ಅದು, ಸಿಟಿ ಎಲ್ಲಿ ಬರುತ್ತೆ ಅಂತ ನೀವು ನೋಡೋದಾದ್ರೆ ಕ್ಯಾಲಿಫೋರ್ನಿಯಾದಲ್ಲಿರ್ತಕ್ಕಂಥ ಲಾಸ್ ಏಂಜಲ್ಸ್ ಅಲ್ಲಿ ನಡೆಯುತ್ತೆ. ಇನ್ನು 2026 ಇದ್ರ ಮಧ್ಯೆ, ಇದಕ್ಕಿಂತ ಮುಂಚೆ ವಿಂಟರ್ ಒಲಿಂಪಿಕ್ಸ್ ನಡೆಯುತ್ತಲ್ಲ 2022ರಲ್ಲಿ ಚೀನಾದಲ್ಲಿ ಏನಾಗಿತ್ತು, ಅವ್ರು ಹ್ಯಾಂಡ್ ಓವರ್ ಮಾಡಿದ್ರು. ನೆಕ್ಸ್ಟ್ 2026 ಆಗ್ಬೇಕು. ಎಲ್ಲಾಗ್ಬೇಕು? ಮಿಲಾನಾ ಅಂಡ್ ಕಾರ್ಚಿನಾ ಅಂತಕ್ಕಂಥ ಸಿಟಿ ಏನಿದೆ, ಇಟಲಿಯಲ್ಲಿ ನಡೀತಕ್ಕಂಥದ್ದು. ಇಟಲಿ ಯಾವ್ದು ಸರ್ ಇದು? ವಿಂಟರ್ ಒಲಿಂಪಿಕ್ಸ್. ಅರ್ಥ ಆಗ್ತಿದೆಯಲ್ಲ?
ಫೈನ್. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ವಿಂಟರ್ ಒಲಿಂಪಿಕ್ ಬಗ್ಗೆ ನಾವು ಮಾತಾಡೋದಾದ್ರೆ ಫಸ್ಟ್ ಯಾವಾಗ ನಡೀತು? ನಾವು ಸಮ್ಮರ್ ಒಲಿಂಪಿಕ್ ನಾವು ನೋಡಿದ್ವಿ ಅಲ್ವಾ, ಯಾವಾಗ ನಡೀತು? 1896. ಹಾಗೆ ವಿಂಟರ್ ಒಲಿಂಪಿಕ್ ಫಸ್ಟ್ ಯಾವಾಗ ನಡೆದಿದ್ದು ಅಂತಂದ್ರೆ ಫ್ರಾನ್ಸ್ ಅಲ್ಲೇ ನಡೆದಿದ್ದು 1924ರಲ್ಲಿ. ನಾವು ಇವೆಲ್ಲ ಇತಿಹಾಸಗಳು ಜೊತೆಗೆ ಈ ಪ್ರೆಸೆಂಟ್ ಎರಡು ಕವರ್ ಮಾಡ್ತಾ ಹೋಗ್ತಾ ಇದೀನಿ. ಫೈನ್, ಓಕೆ. ಇನ್ನು ಇವಾಗಲಿನ ಹೈಲೈಟ್ಸ್ ಬಂದ್ಬಿಡ್ತೇನೆ. ಈ ಸಲ ಏನಾಯ್ತು? ಇದು 33ನೇ ಎಡಿಷನ್, 33 ಒಲಿಂಪ್ಯಾಡ್ ಅಂತ ಕರಿತೀವಿ. ಜುಲೈ 2026ರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 11ಕ್ಕೆ ಮುಗಿಯುತ್ತೆ. 329 ಟೋಟಲ್ ಇವೆಂಟ್ಸ್ ಇತ್ತು, 32 ಸ್ಪೋರ್ಟ್ಸ್ ಇತ್ತು, ಅದ್ರಲ್ಲಿ 4 ಅಡಿಷನಲ್ ಆಗಿತ್ತು. ಈ ವರ್ಷ 2024ರ ಒಲಿಂಪಿಕ್ಸ್ ಫ್ರಾನ್ಸ್ ಪ್ಯಾರಿಸ್ಗೆ 4 ಸೇರಿಸಿದ್ರು. ಯಾವ್ದು ಸರ್? ಮೊದಲನೇದು ಬ್ರೇಕಿಂಗ್ ಡ್ಯಾನ್ಸ್ ಅಂತ, ಬ್ರೇಕಿಂಗ್ ಅಂತ ಕರಿತೀವಿ. ಎರಡನೇದು ಸ್ಕೇಟ್ ಬೋರ್ಡಿಂಗ್, ಮೂರನೇದು ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅಂತ, ಇನ್ನೊಂದು ಸರ್ಫಿಂಗ್. ಈ 4 ಹೊಸ ಕೇಳಬಹುದು ಎಕ್ಸಾಂಪಲ್. ಈ 4 ಹೊಸ ಅದಾದ ಒಂದು ಏನೋ ಗೇಮ್ಸ್ ನ ಆಡ್ ಮಾಡಿದ್ರು. ಓಕೆ ಫೈನ್. ಭಾರತದಿಂದ ಎಷ್ಟು ಜನ ಹೋಗಿದ್ರು? 117 ಅಥ್ಲೆಟ್ಸ್ ಹೋಗಿದ್ರು. 117 ಜನ. 117. ದಿಸ್ ಇಸ್ ಲೋಯೆಸ್ಟ್. ನಾವು 2020 ನೆಕ್ಸ್ಟ್ ಲಾಸ್ಟ್ ಟೋಕಿಯೋ ಒಲಿಂಪಿಕ್ಸ್ ಗೆ ಹೋಲಿಸ್ಕೊಂಡ್ರೆ ಕಮ್ಮಿ, 127 ಜನ ಹೋಗಿದ್ವಿ. ಅಂಡ್ ಅದು ಆಲ್ಸೋ ನಾವು ಜಾಸ್ತಿ ತಗೊಂಡಿದ್ವಿ. ನೋಡಿ ಇತಿಹಾಸ, ಭಾರತದ ಇತಿಹಾಸ ನೋಡಕ್ ಬಂದ್ರೆ ನಾವು 1920ರಿಂದ ಏನು ಬೇಸಿಗೆ ಒಲಿಂಪಿಕ್ಸ್ ಇಂದ ನಾವು ಕಾಣಿಸ್ಕೊಳ್ತಾ ಇದೀವಿ. ಓಕೆ, ಅಧಿಕೃತವಾಗಿ 1900 ಮುಂದೆ ತೋರಿಸ್ತೀನಿ. 1900ಕ್ಕೆ ನಾವು ಒಲಿಂಪಿಕ್ ಪಾದಾರ್ಪಣೆ ಮಾಡ್ತೀವಿ. ಫಸ್ಟ್ ಒಬ್ಬರೇ ಒಬ್ರು ಹೋಗ್ತಾರೆ. 1920ರಿಂದ ಒಂದು ಸೆಟ್ ಆಫ್ ಏನೋ ಅಥ್ಲೆಟ್ಸ್ ಭಾಗವಹಿಸ್ತಾ ಬರ್ತಾ ಇದಾರೆ. 1900 ಒಬ್ಬನೇ ಒಬ್ಬ ಹೋಗಿರ್ತಾನೆ. ಓಕೆ, ಭಾರತದಿಂದ ಅವಾಗಿಂದ ನಮ್ ಸ್ಟಾರ್ಟ್. 1920ರಿಂದ ಸೆಟ್ ಆಫ್ ಏನೋ ಅಥ್ಲೆಟ್ಸ್ ಇನ್ಕ್ರೀಸ್ ಆಗ್ತಾ ಹೋದ್ವು. ಈ ನಮ್ಮ ಭಾರತದಲ್ಲಿ 2020 ಅತಿ ದೊಡ್ಡ ತಂಡ ಹೋಗಿದ್ದು, ನಾನು ಹೇಳಿದ ಟೋಕಿಯೋ 127 ಜನ ಹೋಗಿದ್ದು. ಕೇಳಬಹುದು ಯಾವ ಇದ್ರಲ್ಲೂ ಜಾಸ್ತಿ ಹೋಗಿದ್ವಿ ಅಂಡ್ ಯಾವ ಒಲಿಂಪಿಕ್ಸ್ ನಮ್ಗೆ ಒಳ್ಳೆ ಒಲಿಂಪಿಕ್ಸ್ ಒಳ್ಳೆ ನಾವು ರ್ಯಾಂಕ್ ಅಲ್ಲಿ ಇದ್ವಿ ಮತ್ತೆ ಒಳ್ಳೆ ಒಂದು ಏನೋ ಮೆಡಲ್ಸ್ ತಂದಿದ್ವಿ ಅಂದ್ರೆ ಲಾಸ್ಟ್ 2020ರ ಬೇಸಿಗೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 7 ಪದಕ ಗೆದ್ದಿದ್ವಿ ಅದರಲ್ಲಿ. ಮುಂದೆ ತೋರಿಸ್ತೀನಿ. ಮತ್ತೆ ಈ ಒಲಿಂಪಿಕ್ಸ್ ಅಲ್ಲಿ ಪ್ರಮುಖವಾಗಿ ವಿನೇಶ್ ಫೋಗಟ್ ಅವ್ರಿಗೆ ಬರೀ 50 kg ವಿಭಾಗದ ಫೈನಲ್ ತಲುಪಿ 100 ಗ್ರಾಮ್ ಅಧಿಕ ತೂಕದಿಂದ ಅನರ್ಹಗೊಂಡಿತ್ತು ಅಲ್ವಾ. ಇಲ್ಲಾಂದ್ರೆ ಮಿನಿಮಮ್ ಬೆಳ್ಳಿ ಯಾರೋ ಸಿಕ್ತಿತ್ತು. ಇವನ್ ಅದನ್ನ ಅಪೀಲ್ ಮಾಡಿದ್ರು, ಆದ್ರೂ ಕೂಡ ಅವರಿಗೆ ಸಿಗಲಿಲ್ಲ. ಇನ್ನು ನಮ್ಮ ಭಾರತದಲ್ಲಿ ನೋಡಿದ್ರೆ ಇಲ್ಲ ಲಿಸ್ಟ್ ಕೊಟ್ಟಿದ್ರು 1928ರಿಂದ ನಮ್ಗೆ ಇದು ಮೆಡಲ್ ಬರಕ್ ಸ್ಟಾರ್ಟ್ ಆಗುತ್ತೆ. 1900ರಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತೀವಿ, ಒಬ್ಬನೇ ಒಬ್ಬ ಹೋಗ್ತಾನೆ ಭಾರತದ ಇದರಿಂದ. 1920ರಿಂದ ನಾವು ಭಾಗವಹಿಸಕ್ಕೆ ಅಂದ್ರೆ ಒಂದಷ್ಟು ಜನ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ಜನ ಹೋಗಕ್ಕೆ. ಆದ್ರೆ 28ರಲ್ಲಿ ಫಸ್ಟ್ ಮೆಡಲ್ ಬರುತ್ತೆ, ಅದು ಗೋಲ್ಡ್ ಮೆಡಲ್ ಹಾಕಿಯಿಂದ. ಸೊ ಹಾಕಿ ಸಂಬಂಧ ಯಾವ ಮೆಡಲ್ ಬಂದಿದೆ ಅಂತ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ ನಿಮ್ಗೆ. ಓಕೆ, ಇದ್ರ ಜೊತೆಗೆ ಈ ಟೋಕಿಯೋ ಒಲಿಂಪಿಕ್ಸ್ ಮತ್ತೆ ಇವಾಗಿನ ಒಲಿಂಪಿಕ್ಸ್ ಇವೆಲ್ಲ ಸೇರಿದ್ರೆ ಒಟ್ಟು 41 ಭಾರತದ ಟಿಲ್ 2024 ತನಕ 41 ಭಾರತದ ಒಲಿಂಪಿಕ್ ಇದೆ. ಅದ್ರಲ್ಲಿ ಪ್ರಮುಖವಾಗಿ ನಾನು ನಿಮ್ಗೆ ಹೇಳಿದೆ ಗಮನಾರ್ಹ ಮೈಲಿಗಲ್ಲು ನಾರ್ಮನ್ ಪ್ರಿಚರ್ಡ್ ಅಂತ ನಾನು ಹೇಳಿದ್ರೆ 1900 ಈ ಪ್ಯಾರಿಸ್ ಸಮ್ಮರ್ ಒಲಿಂಪಿಕ್ಸ್ ಹೋಗಿದ್ರು ಅಂತ ಹೇಳಿ. ಓಕೆ, ಮತ್ತೆ ಕೆ ಡಿ ಜಾಧವ್ ಅವ್ರು ಕಂಚು ತಗೊಂಡ್ಬಂದ್ರು 1952. ಇದೆಲ್ಲ ಕರ್ಣ ಮಲ್ಲೇಶ್ವರಿ ಕಂಚು ಸಿಕ್ತು. ಶಿ ಇಸ್ ದ ಫಸ್ಟ್ ವುಮೆನ್ ಟು ಗೆಟ್ ದ ಏನೋ ಇಂಡಿವಿಜುವಲ್ ಇದು. ಅಭಿನವ್ ಬಿಂದ್ರಾ ಅವ್ರಿಗೆ ಚಿನ್ನ ಸಿಕ್ತು. ಇವೆಲ್ಲ ವೈಯಕ್ತಿಕವಾದದ್ದು. ಮತ್ತೆ ಭಾರತದ ಪುರುಷರ ಹಾಕಿ ಅಂತ ತಗೊಂಡಾಗ 8 ಚಿನ್ನ ಸೇರಿ ನಮ್ಮ ಏನು ಬೆಳ್ಳಿ ಮತ್ತೆ ಇದು ಕಂಚು ಏನಿದೆ ಒಟ್ಟು 13 ಪದಕಗಳು ನಮ್ಗೆ ಸಿಕ್ಕಿದೆ. ಓಕೆ, ಸಿಕ್ಕಿದೆ. ನಮ್ಮ ಅತ್ಯುತ್ತಮ ಒಲಿಂಪಿಕ್ ಪ್ರದರ್ಶನ ಆಗ್ಲೇ ಹೇಳಿದೆ ಟೋಕಿಯೋದು. ಅದು ಬಿಟ್ಟರೆ ಸೆಕೆಂಡ್ ಯಾವ್ದು ಅಂದ್ರೆ 2012 ಲಂಡನ್ ಒಲಿಂಪಿಕ್ಸ್ 6 ಪದಕ ಆಯ್ತು, 2 ಬೆಳ್ಳಿ 4 ಚಿನ್ನ. ಇವನ್ ಈ ವರ್ಷ ಏನ್ ನಡೀತು ಪ್ಯಾರಿಸ್, ದಿಸ್ ಇಸ್ ನಾಟ್ ದ ಸೆಕೆಂಡ್ ಒಳ್ಳೆ ಪ್ರದರ್ಶನ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಮಗ್ ಸಿಕ್ಕಿದ 6 ಯಾವ್ದು ಹೇಳ್ತೀರಾ? ನಮಗ್ ಸಿಕ್ಕಿದ 6 ಯಾವ್ದು ಹೇಳಿ ನೋಡೋಣ. ಸಿಕ್ಕಿದ 6 ಅಲ್ಲೂ 6, ಬಟ್ 2 ಬೆಳ್ಳಿ ಸಿಕ್ಕಿತ್ತು. ಈ ಸಲ 2 ಬೆಳ್ಳಿ ಸಿಕ್ಕಿಲ್ವಲ್ಲ, ಒಂದೇ ಒಂದು ಬೆಳ್ಳಿ ಸಿಕ್ಕಿರೋದು ಈ ಸಲ. ಹಂಗಾಗಿ ಅದಕ್ಕೆ ಹೋಲಿಸ್ಕೊಂಡ್ರೆ ದಿಸ್ ಇಸ್ ನಾಟ್ ದಟ್ ಮಚ್ ಆಫ್ ಗುಡ್ ಡೇ ನಮ್ಮ ಪ್ಯಾರಿಸ್ ಒಲಿಂಪಿಕ್ಸ್. ಇನ್ನು ಭಾರತದ ನಾನು ನಿಮ್ಗ ಆಗ್ಲೇ ಹೇಳ್ತಾ ಬರ್ತಾ ಇದ್ದೆ, 1900ರಲ್ಲಿ ಒಬ್ಬರು ಭಾಗವಹಿಸಿದ್ರು ಇಲ್ಲಿ ದಿನದ ನಾರ್ಮನ್ ಫ್ರಿಷರ್ಡ್ ಅಂತಕ್ಕಂಥವ್ರು. ಅದ್ರ ನಂತರ ಏನೋ ಆಮ್ಸ್ಟರ್ಡಾಮ್ ಅಲ್ಲಿ ನಡೆಯುತ್ತೆ. ಅಲ್ಲಿ ಭಾರತೀಯ ಪುರುಷರು ತಮ್ಮ ಮೊದಲ ಒಲಿಂಪಿಕ್ ಚಿನ್ನನ ಗೆಲ್ಕೊಂಡ್ ಬರ್ತಾರೆ. ಫಸ್ಟ್ ನಮಗೆ ಹಾಕಿಲೇ ಬರ್ತಕ್ಕಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಕೊಟ್ಟಿದ್ದೀನಿ. ಕರ್ಣ ಮಲ್ಲೇಶ್ವರಿ ಭಾರತದ ಮೊದಲ ಮಹಿಳೆ ವೇಟ್ ಲಿಫ್ಟಿಂಗ್ ಅಲ್ಲಿ ಕಂಚಿನ ಪದಕ ಗೆದ್ದಿರ್ತಕ್ಕಂಥ 2000ರಲ್ಲಿ. ಮತ್ತೆ ಬೀಜಿಂಗ್ ಅಲ್ಲಿ ಅಭಿನವ್ ಬಿಂದ್ರಾ ದೇಶದ ಮೊದಲ ವೈಯಕ್ತಿಕ ಚಿನ್ನ ತಗೊಂಡ್ಬರ್ತಾರೆ. ಅದ್ ಬಿಟ್ರೆ ನಮ್ಮ ಈ ಒಂದು ಅಥ್ಲೆಟ್ಸ್ ಅಥವಾ ಜೆವೆಲಿಯನ್ ಏನು ಟ್ರ್ಯಾಕ್ ಫೀಲ್ಡ್ ಅಂತ ಏನ್ ಕರಿತೀವಿ, ಜೆವೆಲಿಯನ್ ಟ್ರ್ಯಾಕ್ ಫೀಲ್ಡ್ ಗೇಮ್ಸ್ ಅಂತ, ಅದರಲ್ಲಿ ಮೊದಲ ಬಾರಿಗೆ ಚಿನ್ನ ತರ್ತಕ್ಕಂಥದ್ದು ನೀರಜ್ ಚೋಪ್ರಾ. ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಇತಿಹಾಸ ನಮ್ಮ ಪ್ರೀವಿಯಸ್ ಒಲಿಂಪಿಕ್ಸ್ ಅಲ್ಲಿ ಒಂದು ಮೈಲ್ ಸ್ಟೋನ್, ಒಂದು ಒಳ್ಳೆ ರೆಕಾರ್ಡ್ ಮಾಡಿರೋದು ಅಂತ. ಇದ್ರ ನೆಕ್ಸ್ಟ್ ನಾನು ಬರ್ತೀನಿ ನಮ್ಮ ಮೆಡಲ್ ಟ್ಯಾಲಿ. ನಾವು ಈ ವರ್ಷ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೀವಿ? 71ನೇ ರ್ಯಾಂಕ್. ಲಾಸ್ಟ್ ಗಿಂತ ಕಮ್ಮಿ ಇದೆ. ಲಾಸ್ಟ್ ನಮ್ಗೆ 63 ಅನ್ಕೋತೀನಿ, ಐ ಥಿಂಕ್ ಸೊ, ಇಫ್ ಐ ಆಮ್ ನಾಟ್ ರಾಂಗ್, ಟೋಕಿಯೋದಲ್ಲಿ
ಕಮೆಂಟ್ ಮಾಡಿ ನೋಡೋಣ. ಪಾಕಿಸ್ತಾನ 62 ಬಿಕಾಸ್ ಒಂದೇ ಒಂದು ಅವ್ರು ಗೆದ್ದಿರೋದು ಚಿನ್ನ, ಹಾಗಾಗಿ ಚಿನ್ನ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಚಿನ್ನ ಯಾರು ಗೆಲ್ತಾರೆ ಅವ್ರು ಬೇಗ ಮುಂದಕ್ಕೆ ಹೋಗ್ತಾರೆ ಅಲ್ವಾ. ಸೊ ಟಾಪ್ 10 ಕಂಟ್ರೀಸ್ ಕೊಟ್ಟಿದ್ದೀನಿ. USA 126 ಮೆಡಲ್ ಕೊಟ್ಟು 40 ಗೋಲ್ಡ್, ಚೈನಾ 40 ಗೋಲ್ಡ್, ಆದ್ರೆ ಟೋಟಲ್ ಸಿಲ್ವರ್ ಅಲ್ಲಿ ಕಮ್ಮಿ ಇದೆ ಮತ್ತು ಬ್ರಾನ್ಸ್ ಅಲ್ಲಿ ಕಮ್ಮಿ ಇದೆ, 91 ಇದೆ. ಥರ್ಡ್ ಜಪಾನ್, ಆಸ್ಟ್ರೇಲಿಯಾ, ಫ್ರಾನ್ಸ್, ಇದು 5 ನಿಮಗೆ ಗೊತ್ತಿರಬೇಕು ಮಿನಿಮಮ್. ಇಂಡಿಯಾ 71ನೇ ಪ್ಲೇಸ್ ಇದೆ, 1 ಬೆಳ್ಳಿ 5 ಕಂಚಿ ಇರ್ತಕ್ಕಂಥದ್ದು ಆಯ್ತಾ. ಇನ್ನು ಯಾವ ಯಾವ ಒಂದು ಗೇಮ್ ಅಲ್ಲಿ ತಗೊಂಡ್ರು ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಕ್ವಶನ್ಸ್ ಗಳು ಬರ್ತವೆ. ಮಾನು ಬಾಕರ್ ಅವರು ಬ್ರೋನ್ಸ್, ಇವ್ರಿಗೆ 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಅಲ್ಲಿ ಬರುತ್ತೆ. ಇನ್ನೊಂದು ಮಿಕ್ಸ್ಡ್ ಟೀಮ್ ಮಾನು ಬಾಕರ್ ಮತ್ತೆ ಸರ್ಬಜೋತ್ ಸಿಂಗ್ ಇವರಿಬ್ರು ಮಿಕ್ಸ್ಡ್ ಟೀಮ್ ಅಲ್ಲಿ ಬ್ರಾನ್ಸ್ ಬರುತ್ತೆ. 10 ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಯಾರು ಸರ್? ಏರ್ ಪಿಸ್ತೂಲ್ 10 ಮೀಟರ್ ಶೂಟಿಂಗ್. ಈ ಸ್ಪೆಸಿಫಿಕೇಶನ್ ನೋಡ್ಕೊಳ್ಳಿ ಒಂದ್ಸಲ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಸ್ವಪ್ನಿಲ್ ಕೌಸ್ಲೆ ಇವ್ರಿಗೂ ಬ್ರಾನ್ಸ್ ಮೆಡಲ್ ಬರುತ್ತೆ, ಕಂಚು. 50 ಮೀಟರ್ ರೈಫಲ್ 3 ಪೊಸಿಷನಿಂಗ್ ಶೂಟಿಂಗ್ ಅಲ್ಲಿ. ಇಂಡಿಯನ್ ಹಾಕಿ ಟೀಮ್ ಬ್ರಾನ್ಸ್ ಬರುತ್ತೆ ಮೆನ್ಸ್. ಯಾರ ವಿರುದ್ಧ ಗೆಲ್ತಾರೆ? ಸ್ಪೇನ್ ವಿರುದ್ಧ, ಇವೆಲ್ಲ ಗೊತ್ತಿರಬೇಕು. ಓಕೆ, ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತೇನೆ. ಆಕ್ಚುಲಿ ಒಂದು ಮ್ಯಾಚ್ ಆಗುತ್ತೆ ಇದಕ್ಕಿಂತ ಮುಂಚೆ, ಅದು ಗೆದ್ದಿದ್ರೆ ಅವ್ರಿಗೆ ಬೆಳ್ಳಿ, ಮಿನಿಮಮ್ ಬೆಳ್ಳಿ ಅಂತ ಬರ್ತಿತ್ತು ಫೈನಲ್ ಅಲ್ಲಿ, ಸೋತಿದ್ರು ಕೂಡ, ಅಥವಾ ಗೆದ್ದಿದ್ರೆ ಚಿನ್ನ ಬರ್ತಾ ಇತ್ತು. ಸೊ ಯಾರ ವಿರುದ್ಧ ಸೋತ್ರು? ಸೆಮಿಫೈನಲ್ ಯಾರ ವಿರುದ್ಧ ಸೋತಿ ಇವರು ಬ್ರಾನ್ಸ್ ತಗೊಂಡ್ರು? ಸ್ಪೇನ್ ವಿರುದ್ಧ ಗೆದ್ದಿ ಬ್ರಾನ್ಸ್ ತಗೊಂಡ್ರು, ಬಟ್ ಫೈನಲ್ ಎಂಟ್ರಿ ಆಗ್ಲಿಕ್ಕಾಗ್ಲಿಲ್ಲ. ಯಾವ ಟೀಮ್ ಅದು ಕಮೆಂಟ್ ಮಾಡಿ, ನಿಮಗೆ ಹೋಮ್ವರ್ಕ್ ಅದು. ಮತ್ತೆ ನೀರಜ್ ಚೋಪ್ರಾ ಸಿಲ್ವರ್ ಬಂತು, ಲಾಸ್ಟ್ ಟೋಕಿಯೋದಲ್ಲಿ ನಮ್ಗೆ ಚಿನ್ನ ಬಂದಿತ್ತು ಅಲ್ವಾ. ಅಮನ್ ಶರಾವತ್ ಬ್ರಾನ್ಸ್ ಬಂತು ರೆಸ್ಲಿಂಗ್ ಅಲ್ಲಿ. ಓಕೆ, 57 kg ಕುಸ್ತಿಯಲ್ಲಿ, ಮೆನ್ಸ್ ಕುಸ್ತಿಯಲ್ಲಿ ರೆಸ್ಲಿಂಗ್ ಅಲ್ಲಿ ಬಂತು. ಇನ್ನು ವಿನೇಶ್ ಫೋಗಟ್ ಬಗ್ಗೆ ನಾನು ಹೇಳಲೇಬೇಕು. ಫಸ್ಟ್ ವುಮೆನ್ ಅಂಡ್ ಆಲ್ಸೋ ಕುಸ್ತಿಲಿ ಫೈನಲ್ ತಲುಪಿರ್ತಕ್ಕಂಥದ್ದು, ಫೈನಲ್ ಕುಸ್ತಿಲಿ ಹೋಗಿರ್ತಕ್ಕಂಥದ್ದು ಭಾರತದಿಂದ ಫೈನಲ್ಗೆ. ಸೊ 50 kg ಕ್ಯಾಟಗರಿಯಲ್ಲಿ 100 ಗ್ರಾಮ್ weight ಇಂದ ಅವರು ಇದ್ದಾರೆ. ಓಕೆ, ಸೊ ಇವೆಲ್ಲ ನಾನು ಆಲ್ರೆಡಿ ಹೇಳಿದೀನಿ ನಿಮ್ಗೆ. ಅಂಡ್ ಇಲ್ಲಿ ಪ್ರಮುಖವಾಗಿ ನಾನು ಈ ವರ್ಷದ 4 ಗೇಮ್ ಬಗ್ಗೆ ನಿಮಗೆ ಮಾತಾಡಿದೆ. ಅದು ಬಿಟ್ಟು 2028 ನಮ್ಮ ಒಲಿಂಪಿಕ್ ಸಂಘಟನಾ ಸಮಿತಿ 5 ಕ್ರೀಡೆಗಳು 5 ಗೇಮ್ಸ್ ನ ಆಡ್ ಮಾಡ್ತಾ ಇದ್ದಾರೆ. ಅದು ಗೊತ್ತಿರಬೇಕು. ಎಲ್ಲಿ ನಡೆಯುತ್ತೆ? ಲಾಸ್ ಏಂಜಲ್ಸ್ ಅಲ್ವಾ, ಅದು ಗೊತ್ತಿರ್ಬೇಕು. ಎಕ್ಸಾಮ್ ಅದು ಕೇಳ್ತಾನೆ. ಲಾಸ್ಟ್ ಇಯರ್ ಅದು ಅಕ್ಟೋಬರ್ ಅಲ್ಲಿ ಭಾರತದಲ್ಲೇ ಆಯ್ತು ಮೀಟಿಂಗ್. ಅದು ಯಾವ್ದು ಸೇರಿಸಬೇಕು ಅಂತ, ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತೀವಿ ಒಂದೇದು, ಕ್ರಿಕೆಟ್ T20 ಫಾರ್ಮ್ಯಾಟ್ ಅಲ್ಲಿ, ಫ್ಲಾಗ್ ಫುಟ್ಬಾಲ್ ಅಂತ ಕರಿತೀವಿ, ಲ್ಯಾಕ್ರೋಸ್ ಮತ್ತೆ ಸ್ಕ್ವಾಶ್, ಈ 5 ಗೇಮ್ಗಳನ್ನ ನೆಕ್ಸ್ಟ್ 2028 ಸೇರಿಸ್ತಾ ಇದ್ದಾರೆ. ಸೊ ಗೊತ್ತಿರಬೇಕು ಇದು ಕೂಡ. ಸೊ ಇದಿಷ್ಟು ಪ್ರಮುಖವಾಗಿ ಒಂದಷ್ಟು ಓವರ್ ವ್ಯೂ ಕೊಟ್ಟಿದ್ದೀನಿ, ಥಿಯರಿ ಕ್ಲಾಸ್ ಅಂತ. ಈಗ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ಕ್ವಶನ್ಸ್ ಆನ್ಸರ್ ರೀತಿ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರ್ತಕ್ಕಂಥದ್ದು. ಭಾರತೀಯ ಒಲಿಂಪಿಕ್ ಸಮಿತಿಯ, ಇಂಡಿಯನ್ ಒಲಿಂಪಿಕ್ ಕಮಿಟಿ ಅಂತ ಕರಿತೀವಿ, ಕಮಿಟಿ ಅಥವಾ ಸಮಿತಿ, ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಹೇಳಿ ನೋಡೋಣ. ಕೌನ್ಸಿಲ್, ಇಂಡಿಯನ್ ಒಲಿಂಪಿಕ್ ಕೌನ್ಸಿಲ್. ಓಕೆ, IOC ಅಧ್ಯಕ್ಷ ಯಾರು ನಿಮ್ಗೆ ಗೊತ್ತಿರಬೇಕು. ಅವರು ವಿನೇಶ್ ಫೋಗಟ್ ಮೀಟ್ ಮಾಡ್ತಾರೆ ಅಲ್ವಾ. ಯಾರು? PT ಉಷಾ. ಓಕೆ, ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಎಗೇನ್ ಕರ್ಣ ಮಲ್ಲೇಶ್ವರಿ. ಆಮೇಲೆ ಸೈನಾ ನೆಹ್ವಾಲ್ ಬರುತ್ತೆ ಅಲ್ವಾ, ಆಮೇಲೆ PV ಸಿಂಧು ಬರುತ್ತೆ. ಬಟ್ ಕರ್ಣ ಮಲ್ಲೇಶ್ವರಿ 2000 ಇಸ್ವಿಲೇ ಗೆಲ್ತಕ್ಕಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ಕರ್ಣ ಮಲ್ಲೇಶ್ವರಿ. ನೆಕ್ಸ್ಟ್ ಬರ್ತೇನೆ. ಎಲ್ಲಿ? ಯಾವ್ದ್ರಲ್ಲಿ ಹೇಳಿ ನೋಡೋಣ. ಯಾವ್ದು ಓದಿದ್ವಲ್ಲ ನಾವು? ವೇಟ್ ಲಿಫ್ಟಿಂಗ, ಕುಸ್ತಿನ? ಕಮೆಂಟ್ ಮಾಡಿ, ಪಟಾಪಟ ಮಾಡ್ಬೇಕು ಸ್ನೇಹಿತರೆ. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಪ್ರಧಾನ ಕಚೇರಿ ನೋಡಿ, ನಮ್ದು ಇಂಡಿಯಾದಾಯ್ತು ಕಮಿಟಿದಾಯ್ತು, ಯಾರ ಅಧ್ಯಕ್ಷರು ಅಂತ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಇದೆಯಲ್ಲ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಇದರ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ. ಅದರ ಅಧ್ಯಕ್ಷರು, ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಲಾಸ್ನೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಅದರ ಅಧ್ಯಕ್ಷರು ಇವಾಗ 2013 ಕೂಡ ಥಾಮಸ್ ಬ್ಯಾಕ್ ಅಂತಕ್ಕಂಥವ್ರು ಅದರ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಅಂತ ಹೇಳ್ಬೋದು. ಓಕೆ, ಗೊತ್ತಿರ್ಬೇಕು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲಿದೆ? ಲಾಸ್ನೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಅದರ ಅಧ್ಯಕ್ಷ 2013 ಇದುವರೆಗೂ ಥಾಮಸ್ ಬ್ಯಾಕ್. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ ಸರ್. ಈ ಕೆಳಗಿನಲ್ಲಿ ಯಾರು ಆಧುನಿಕ ಒಲಿಂಪಿಕ್ಸ್ ನ ಪಿತಾಮಹ ಅಂತ ಕರಿತೀವಿ? ಪಿಯರೆ ಡಿ ಕೂರ್ಬೆಟಿನ್. ನಾನು ಹೇಳಿದೆ ನಿಮಗೆ ಅಲ್ವಾ, ಜ್ಞಾಪಕ ಇದೆಯಾ? Pierre de Coubertin was the French educator and historian, founder of International Olympic Committee. ಕೇಳಬಹುದು, ಹಿಂಗೂ ಕೇಳಬಹುದು. ಫೌಂಡರ್ ಆಫ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಯಾರು ಅಂತ, ಅಂಡ್ ಅದರ 2ನೇ ಪ್ರೆಸಿಡೆಂಟ್ ಯಾರು ಅಂತ ಕೇಳಬಹುದು. ಅಂಡ್ ಫಾದರ್ ಆಫ್ ಮಾಡರ್ನ್ ಒಲಿಂಪಿಕ್ ಗೇಮ್ ಯಾರು ಅಂದ್ರೆ ಇವರೇ, ಎಲ್ಲಾನು ಇವರೇ. ಈ 3 ಕ್ವಶನ್ಸ್ ಕೇಳಿದ್ರು ಕೂಡ Pierre de Coubertin ಆನ್ಸರ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಒಲಿಂಪಿಕ್ ಚಿಹ್ನೆಯಲ್ಲಿರುವ 5 ಉಂಗುರಗಳು ಏನನ್ನು ಪ್ರತಿನಿಧಿಸುತ್ತದೆ? 5 ಖಂಡಗಳು, ಸಾಗರಗಳ, ದೇಶಗಳ, ನದಿಗಳ. ನೋಡಿ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಹಿಂಗೆ ಕೇಳ್ಬೋದು ನೋಡಿ, ಕ್ವಶನ್ ಹೆಂಗ್ ಕೇಳ್ತಾನೆ ಅಂತ ನಿಮ್ಗೆ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ ಸರ್. ಯಾವ ಖಂಡವು ಇಲ್ಲಿಯವರೆಗೆ ಒಲಿಂಪಿಕ್ಸ್ ಅನ್ನು ಆಯೋಜಿಸಿಲ್ಲ?
ನಾನು ನಿಮ್ಗೆ ಆಲ್ರೆಡಿ ಹೇಳ್ಬೇಕಾರೆ 5 ಖಂಡ ಅಂದ್ರೆ ಆಫ್ರಿಕಾ ಮತ್ತೆ ಅಮೆರಿಕ ಒಂದೇ, ಬಟ್ ಆಫ್ರಿಕಾದಲ್ಲಿ ಆಗಿಲ್ಲ ಅಂತ ಹೇಳಿದೆ, ಸೊ ಆಫ್ರಿಕಾ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ. ಒಲಿಂಪಿಕ್ಸ್ ಮೋಟೋ ನೋಡಿ, ಒಲಿಂಪಿಕ್ ಮಾಡಿದಾಗ ಒಂದು ಮೋಟೋ ಇರುತ್ತೆ, ಗ್ರೀಕ್ ಭಾಷೆಯಲ್ಲಿ ಇರುತ್ತೆ, ಸಿಟಿಯಸ್ ಅಲ್ಟಿಸ್ ಫೋರ್ಟಿಸ್ ಅಂತ. ಇದನ್ನ ಇಂಗ್ಲಿಷ್ ಅಲ್ಲಿ ಮೀನಿಂಗ್ ಏನು ಅಂತ ಒಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಒಲಿಂಪಿಕ್ ಮೋಟೋ ಏನು ಅಂತ ಈ ಪದಗಳನ್ನ ನಿಮ್ಗೆ ಆಪ್ಷನ್ ಅಲ್ಲಿ ಕೊಡಬಹುದು. ಈ 2024 ಒಲಿಂಪಿಕ್ ಅಲ್ಲ ಇದು, ಒಲಿಂಪಿಕ್ ಮಾಡ್ತಕ್ಕಂಥ ಮೋಟೋ ಏನು ಅಂತ. ಯಾಕೆ ಈಗ ನಡ್ಸ್ಕೊಂಡ್ ಬರ್ತಾ ಇದಾರೆ ಪ್ರತಿ ಒಂದು 4 ವರ್ಷಕ್ಕೆ ಒಂದ್ಸಲ, ಆದ್ರೆ ಮೋಟೋ ಏನು ಅಂತ. ಸೊ ಏನು ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಫಾಸ್ಟರ್, ಹೈಯರ್ ಅಂಡ್ ಸ್ಟ್ರಾಂಗರ್ ಅಂತ ಕರೀತೀವಿ. ಫಾಸ್ಟರ್, ಹೈಯರ್ ಅಂಡ್ ಸ್ಟ್ರಾಂಗರ್. ಇಂಗ್ಲಿಷ್ ಅಲ್ಲಿ ತಗೊಂಡಿದೀನಿ, ಯಾಕಂದ್ರೆ ಈ ಪದಗಳು ಒಂದೊಂದ್ಸಲ ಕನ್ನಡದಲ್ಲಿ ಇದೇ ಪದನ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾನೆ. ಅಂದ್ರೆ ಕನ್ನಡದಲ್ಲೂ ಕೂಡ ಸಿಟಿಸ್ ಅಲ್ಟಿಸ್ ಫೋರ್ಟಿಸ್ ಅಂತಾನೆ ಕೊಡ್ತಾನೆ, ಆಯ್ತಾ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಅಥವಾ ನಿಮ್ಗೆ ಇದ್ರ ಬದಲು ಇದನ್ ಬೇಕಾದ್ರೆ ಕೊಡೋದು, ಆಪ್ಷನ್ ಎ ಕೊಟ್ಟಿದೆಯಲ್ಲ ಇದನ್ ಬೇಕಾದ್ರೆ ಕೊಡ್ಬೋದು. ಓಕೆ ನೋಡಿ, ನಾನು ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ಒಂದಷ್ಟು ಥಿಯರಿ ಕವರ್ ಮಾಡಿರೋದ್ರಿಂದ ಇಲ್ಲಿ ಕ್ವಶನ್ ಆನ್ಸರ್ ಮುಖಾಂತರ ಕವರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾಗಿ ಒಂದು ಸ್ಲೈಡ್ ಮಿಸ್ ಆಗಬಾರ್ದು, ಪ್ರತಿನೂ ನೋಡ್ಬೇಕಾಗುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್. ಓಕೆ. ಪ್ಯಾರಿಸ್ 2024 ಒಲಿಂಪಿಕ್ಸ್ ಗಾಗಿ ಒಲಿಂಪಿಕ್ ಮಸ್ಕಟ್ ನ ಹೆಸರೇನು? ನಾನು ನಿಮ್ಗೆ ಹೇಳಿದೆ ಫ್ರೈಜಿಸ್ ಅಲ್ವಾ, ಫ್ರೈಜಿಸ್. ಫೈನ್, ಫ್ರೈಜಿಸ್. ಓಕೆ, ಆಪ್ಷನ್ ಸಿ. 2024 ಪ್ಯಾರಿಸ್ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಪುರುಷ ಕುಸ್ತಿಪಟು. ನೋಡಿ, ಫಸ್ಟ್ ಒಲಿಂಪಿಕ್ ಗೆ ಆಯ್ಕೆ ಮಾಡ್ತಾರಲ್ವಾ, ಏನೋ ಅವರ ಒಂದು ಇದಿರುತ್ತೆ, ಯಾವ್ದೋ ಒಂದು ಲೆವೆಲ್, ಇದು ಟಾರ್ಗೆಟ್ ನ ಮೀಟ್ ಮಾಡ್ಬೇಕು. ಅಂದ್ರೆ ಇಷ್ಟೇ ಜಂಪ್ ಆಗಿರ್ಬೇಕು, ಅಥ್ಲೆಟಿಕ್ಸ್ ಬಂದ್ರೆ, ಕುಸ್ತಿಲಿ ಬಂದ್ರೆ ಇಷ್ಟು ಪಾಯಿಂಟ್ಸ್ ಇರ್ಬೇಕು, ಇದಿರ್ಬೇಕು, ವೆಯ್ಟ್ ಇಷ್ಟಿರ್ಬೇಕು ಅಲ್ವಾ, ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನ ಮೀಟ್ ಮಾಡ್ಬೇಕು. ಸೊ ಆತರ ಮೊದಲು ಭಾರತದ ಆಯ್ಕೆ ಆಗಿದ್ರು ಅಮನ್ ಸೆಹ್ರಾವತ್. ಓಕೆ, ಕಂಚು ಕೂಡ ಸಿಕ್ತು ಇವರಿಗೆ, ಕಂಚು ಕೂಡ ರೆಸ್ಲರ್ ಇವರು, ಕುಸ್ತಿಪಟು. ಓಕೆ, ನೆಕ್ಸ್ಟ್ ಬರ್ತೇನೆ. ಮೊದಲ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಯಾವ ವರ್ಷ ನಡೆಸಿದ್ರು? ಯಾವ ವರ್ಷ ಮೊದಲು ಯಾವಾಗ ಆಯ್ತು ಸರ್? ಒಲಿಂಪಿಕ್ ಸಮಿತಿ ಮಾಡಿದ್ದು 1894ರಲ್ಲಿ, ಬಟ್ ಇದು ಕಮಿಟಿನ ರಚನೆ ಮಾಡಿದ್ದು ಆಗಿದ್ದು 1896ರಲ್ಲಿ. ಮೊದಲ ಆಧುನಿಕ ಒಲಿಂಪಿಕ್, ಮಾಡರ್ನ್ ಒಲಿಂಪಿಕ್. ಓಕೆ, ಗೇಮ್ಸ್. ಫೈನ್, ನೆಕ್ಸ್ಟ್ ಬರ್ತೇನೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಭಾರತದ ಓಪನಿಂಗ್ ಧ್ವಜ ಹೊತ್ತಿರುವ ಭಾರತೀಯ ಕ್ರೀಡಾಪಟು ಯಾರು? ನೋಡಿ, ಫಸ್ಟ್ ನಿಮಗೆ ಒಲಿಂಪಿಕ್ ಅಲ್ಲಿ ಓಪನಿಂಗ್ ಮಾಡ್ತಾರೆ, ಅಲ್ಲಿ ಒಬ್ರು ಅಥವಾ ಇಬ್ರು, ನಮ್ಮ ದೇಶದ ಇಬ್ರು ಪ್ರತಿನಿಧಿಸ್ತಾರೆ. ಯಾರು? ಶರತ್ ಕಮಲ್ ಮತ್ತು PV ಸಿಂಧು. ಶರತ್ ಕಮಲ್ ಯಾರು? ಇವರು TT ಅಂದ್ರೆ ಟೇಬಲ್ ಟೆನ್ನಿಸ್ ಪ್ಲೇಯರ್. 4th ಪ್ಲೇಸ್ ಏನೋ ಬರುತ್ತೆ ಇವ್ರಿಗೆ, 4th ಪ್ಲೇಸ್. ಒಂದು 4-5 ಗೇಮ್ ಅಲ್ಲಿ 4th ಪ್ಲೇಸ್ ಬರುತ್ತೆ ಸ್ನೇಹಿತರೆ, ಕಂಚ್ ಮಿಸ್ ಆಗುತ್ತೆ ನಮ್ಗೆ. ಓಕೆ, ಪ್ಯಾರಿಸ್ ಒಲಿಂಪಿಕ್ಸ್ ಸಮಾರೋಪ ಅಂದ್ರೆ ಎಂಡಿಂಗ್ ಅಲ್ಲಿ ಧ್ವಜ ಹೊತ್ತವರು ಯಾರು? ಆಕ್ಚುಲಿ ಇದಕ್ಕೆ ಫಸ್ಟ್ ಸ್ಟಾರ್ಟಿಂಗು ಇವ್ರನ್ನ ಹಾಕಿರ್ತಾರೆ, ಯಾರೋ ನೀರಜ್ ಚೋಪ್ರಾ ಇರ್ತಾರೆ. ನೀರಜ್ ಚೋಪ್ರಾ ಅವ್ರು ಹೇಳ್ತಾರೆ, ಬೇಡ, ನನ್ನ ಬದಲು PR ಶ್ರೀಜೇಶ್ ನ ಹಾಕೊಳ್ಳಿ ಅಂತ. ಯಾಕಂದ್ರೆ ಇವರು ರಿಟೈರ್ಮೆಂಟ್ ಘೋಷಿಸಿದ್ರು, ರಿಟೈರ್ಮೆಂಟ್. ಯಾರು ಇವರು? ಮೆನ್ಸ್ ಹಾಕಿ ಯಾರು? ಗೋಲ್ ಕೀಪರ್ ಅಲ್ವಾ, ಕಂಚ್ ಗೆತ್ತಿತ್ತು, ರಿಟೈರ್ಮೆಂಟ್ ಘೋಷಿಸಿದ್ರು, ಹಾಗಾಗಿ ಅವರು ಇರ್ಲಿ ಅಂತ ಹೇಳಿದ್ರು ಅವರು. ಸೊ ಇವ್ರ ಜೊತೆ ಇನ್ನೊಬ್ರು ಇರ್ತಾರೆ, ಯಾರು? ಮಾನು ಬಾಕರ್ ಅಂಡ್ PR ಶ್ರೀಜೇಶ್. ಓಕೆ, ಇವರು ಇಬ್ರು ಲಾಸ್ಟ್ ಅಲ್ಲಿ ಇರ್ತಾರೆ. ಇದ್ರ ಜೊತೆ ಒಂದು ಬೆರಿಯರ್ ಕೂಡ ಇಟ್ಕೋತಾರೆ, ಅಂದ್ರೆ ಏನಂತ ಕರಿತೀವಿ ಅದನ್ನ, ನನ್ ಮುಂದೆ ತಗೊಂಡಿದ್ದೀನಿ ಕ್ವಶನ್ ಅನ್ಕೋತೀನಿ, ಒಂದ್ ಸೆಕೆಂಡ್. ಟಾರ್ಚ್ ಬೇರೆ, ಒಲಿಂಪಿಕ್ ಟಾರ್ಚ್ ಇರುತ್ತಲ್ಲ, ಒಂದು ಫ್ಲಾಗ್, ಒಲಿಂಪಿಕ್ ಟಾರ್ಚ್ ನಾವು ಹ್ಯಾಂಡ್ ಓವರ್, ಒಂದ್ ದೇಶದ ಒಂದು ಹ್ಯಾಂಡ್ ಓವರ್ ಮಾಡ್ತೀವಲ್ಲ, ಇದನ್ನು ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡಿದ್ದೀನಿ, ಪಾಯಿಂಟ್ ಅಲ್ಲಿ ಕವರ್ ಮಾಡಿಲ್ಲ, ನೀವು ನೋಡಿಬೇಕಾದ್ರೆ ಸಿಗಬೇಕು, ಕೊಡ್ತೀನಿ ನಾನು ನೋಟ್ಸ್ ಅಲ್ಲಿ. ಒಲಿಂಪಿಕ್ ಟಾರ್ಚ್ ಇಟ್ಕೊಂಡು ಹೋದವರು ಯಾರು ಅಂತಂದ್ರೆ ಅಭಿನವ್ ಬಿಂದ್ರಾ. ಓಕೆ, ಇದು ಗೊತ್ತಿರ್ಬೇಕು. ಒಲಿಂಪಿಕ್ ಟಾರ್ಚ್ ಬೇರರ್ ಅಥವಾ ಬೇರರ್ ಅಂತ ಕರಿತೀವಿ, ಅದನ್ನ ಇಟ್ಕೊಂಡು ಹೋದವರು ಯಾರು ಅಂದ್ರೆ ಟಾರ್ಚ್ ನ ಅಭಿನವ್ ಬಿಂದ್ರಾ. ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ 2024 ಭಾರತೀಯ ಪುರುಷ ಹಾಕಿ ತಂಡವು ಐತಿಹಾಸಿಕ ಕಂಚಿನ ಪದಕ ಗೆದ್ದಿದೆ. ಹೌದು. ಯಾವ ತಂಡವನ್ನು ಸೋಲಿಸುವ ಮೂಲಕ ಯಶಸ್ಸು ಸಾಧಿಸಿತು? ಯಾವುದು? ನಾನು ಹೇಳಿದೆ ಸ್ಟಾರ್ಟಿಂಗ್ ನಿಮ್ಗೆ ಸ್ಪೇನ್. ಅಂಡ್ ಆಲ್ಸೋ ನಿಮ್ಗೆ ಹೇಳಿದೆ ಯಾವ ತಂಡದ ವಿರುದ್ಧ ಸೋತು ಫೈನಲ್ ಗೆ ಹೋಗಕ್ಕಾಗ್ಲಿಲ್ಲ. ಕಮೆಂಟ್ ಮಾಡಿ, ಅದನ್ನು ಬೇಕಾದ್ರೆ ಕೇಳ್ಬೋದು, ಕಮೆಂಟ್ ಮಾಡಿ, ನಿಮ್ಗೆ ಕಮೆಂಟ್ ಅಲ್ಲಿ ಕೊಡ್ತಾ ಇದ್ದೇನೆ, ಹೋಮ್ ವರ್ಕ್ ಅನ್ಕೊಳ್ಳಿ. ಫೈನ್. ಸೊ ನೆಕ್ಸ್ಟ್ ಬರ್ತೇನೆ. ಇದಾಯ್ತಲ್ಲ, ಅಭಿನವ್ ಬಿಂದ್ರಾ ಟಾರ್ಚ್ ಬೇರರ್ ಫಾರ್ ದ 2024 ಒಲಿಂಪಿಕ್, ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ. ವಾಟ್ ಇಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಡೇ 2024? ನಾನು ನಿಮಗೆ ಇದು ಡೇಟ್ ಯಾವತ್ತು ಅಂತ ಕೇಳ್ತೀನಿ, ಹೇಳಿ ನೋಡೋಣ ಕಮೆಂಟ್. 1-2 ಕ್ವಶನ್ಸ್ ನಾನು ನಿಮಗೆ ಹೋಮ್ ವರ್ಕ್ ಕೇಳಿದ್ದೀನಿ, 2-3 ಕ್ವಶನ್ಸ್ ನೀವು ಸರ್ಚ್ ಮಾಡಿ ಕಮೆಂಟ್ ಮಾಡಬೇಕು. ಯಾಕಂದ್ರೆ ಯು ಶುಡ್ ಆಲ್ಸೋ ಟ್ರೈ ಟು ಅನಲೈಸ್ ಅಂಡ್ ಟ್ರೈ ಟು ಫೈಂಡ್ ದ ಥಿಂಗ್ಸ್ ಅಂತ ಹೇಳಿ. ಓಕೆ, ಸೊ ಹೆಂಗೆ ನಾವು ಕೇಳಬಹುದು ಎಕ್ಸಾಮ್ ಅಲ್ಲಿ ಅಂತ, ಏನು ಹೇಳಿ. ಈ ವರ್ಷ ಥೀಮ್ ಏನಾಯ್ತು? ಲೆಟ್ಸ್ ಮೂವ್ ಅಂಡ್ ಸೆಲೆಬ್ರೇಟ್ ಅಲ್ವಾ, ನಾನು ನಿಮ್ಗೆ ಹೇಳಿದ್ನಲ್ಲ, ಚಲಿಸೋಣ ಮತ್ತು ಆಚರಿಸೋಣ ಅಂತ.
ನೆಕ್ಸ್ಟ್ ಬರ್ತದೆ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಪುರುಷರ ಜಾವೆಲಿಯನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಯಾವ ಪದಕ ಬಂದ್ರು? ಚಿನ್ನ. ಈ ತರ ಕೇಳ್ತಾನೆ. ಈ ಪದಕ ಯಾರು ಗೆದ್ರಲ್ಲ ಇದನ್ನು ಕೇಳಬಹುದು, ಅಥವಾ ಯಾರ ವಿರುದ್ಧ ಗೆದ್ರು ಅಂತ ಕೇಳ್ಬೋದು. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರ ವಿರುದ್ಧ ಗೆದ್ರು ಅಥವಾ ಯಾರ ವಿರುದ್ಧ ಸೋತ್ರು ಅಂತಾನು ಕೇಳ್ತಾನೆ ಎಕ್ಸಾಮ್. ಈಗ ಕಂಚು ಬಂತು, ಕಂಚು ಯಾರ ವಿರುದ್ಧ ಗೆದ್ರು ನಾನು ನಿಮ್ಗೆ ಹಾಕಿದೆ ಹೇಳಿದೆ. ಈಗ ಅದೇ ತರ ಇದನ್ನ ಕೇಳ್ಬೋದು. ಯಾರು ಗೆದ್ದಿದ್ದು? ಪಾಕಿಸ್ತಾನದ ಅರ್ಷದ್ ನದೀಮ್ ಅಲ್ವಾ. ಅವರು 92.97 ಮೀಟರ್ ಅಷ್ಟು ಆ ಜವಲಿಯನ್ನ ಥ್ರೋ ಮಾಡಿದ್ರು. ಆದ್ರೆ ನಮ್ಮ ನೀರಜ್ ಚೋಪ್ರಾ 89.45, ಇವ್ರು 90 ಇದುವರೆಗೂ ಕ್ಲಾಸ್ ಮಾಡಿಲ್ಲ, 90 ಪ್ಲಸ್ ಮಾಡಿಲ್ಲ. ನೀರಜ್ ಚೋಪ್ರಾ ಟ್ರೈ ಮಾಡ್ತಾ ಇದಾರೆ. ಹಾಗಾಗಿ ದಿಸ್ ಇಸ್ ದ ಒನ್, ನೋಡ್ಕೊಳ್ಳಿ ಒಂದ್ಸಲ, ಇದನ್ನು ಕೂಡ ಕೇಳಬಹುದು. ನೆಕ್ಸ್ಟ್ ಪ್ಯಾರಿಸ್ ಒಲಿಂಪಿಕ್ಸ್ 2024ರಿಂದ ಇತ್ತೀಚೆಗೆ ಅನರ್ಹಗೊಂಡ ವಿನೇಶ್ ಫೋಗಟ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದ್ರೆ ಸಿಂಪಲ್ ಕ್ವಶನ್, ರೆಸ್ಲರ್ ಅಲ್ವಾ. ರೆಸ್ಲರ್ ಅಂತಂದ್ರೆ ಏನು ಸರ್? ಕುಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಫೈನ್. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಅವರು ವುಮೆನ್ಸ್ ಫ್ರೀ ಸ್ಟೈಲ್ 50 kg ಯಾವ ಕೆಜಿ ಕ್ಯಾಟಗರಿ ಅದೆಲ್ಲ ಕೇಳ್ತಾನೆ. ಫೈನಲ್ ಆಫ್ಟರ್ ಡಿಫೀಟಿಂಗ್ ರೆಸಲ್ ಟೋಕಿಯೋ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟ್ ನ ಯುಕಿ ಸುವಾಸಾಕಿ, ಅವ್ರನ್ನ ಟೋಕಿಯೋದಲ್ಲಿ ಗೆದ್ದಿದ್ದವರು ಗೋಲ್ಡ್, ಇದ್ರಲ್ಲೂ ಗೋಲ್ಡ್ ವಿನ್ನರ್ ಅಂತ ಇವ್ರನ್ನೇ ಅನ್ಕೋತಾ ಇದ್ರು. ಬಟ್ ಇವ್ರನ್ನ ಸೋಲ್ಸಿ ಅವ್ರ ಫೈನಲ್ ಬಂದಿದ್ರು. ಓಕೆ, ಆದ್ರೂ ಕೂಡ ಏನ್ ಮಾಡೋದು, ಹಣೆ ಬರಹಗಳು ಹೊಣೆ ಹಾರು ಅಂತಾರ ಹಂಗೆ. ಸ್ವಪ್ನಿಲ್ ಕುಸಾಲೆ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಯಾವ ಕ್ರೀಡೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದು? ಯಾವ್ದ್ರಲ್ಲಿ ಗೆದ್ರು ಅವರು? ಯಾವ್ದ್ರಲ್ಲಿ ಗೆದ್ರು ಸ್ನೇಹಿತರೆ? ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ಇವೆಂಟ್. ದಿಸ್ ಇಸ್ ಥರ್ಡ್ ಒಲಿಂಪಿಕ್ ಇಸ್ ಇನ್ ದ ಮೆಡಲ್ ಆಫ್ ರೈಫಲ್ ಶೂಟಿಂಗ್ ಅಲ್ಲಿ. ಅಭಿನವ್ ಬಿಂದ್ರೆ 2008ರಲ್ಲಿ ಗೆದ್ದಿದ್ರು. ಗಗನ್ ನಾರಂಗ್ ಬ್ರಾನ್ಸ್ ಗೆದ್ದಿದ್ರು, ಇವ್ರು ಗೋಲ್ಡ್ ಗೆದ್ದಿದ್ರು, ಇವ್ರು ಬ್ರಾನ್ಸ್ 2012ರಲ್ಲಿ. ಈ ಒಂದು ಇದರಲ್ಲಿ ಲಿಯು ಕೂನ್ ಆಫ್ ಚೈನಾ ಮತ್ತೆ ಉಕ್ರೇನ್ ಶೆರೈಲ್ ಕುಲ್ಶಿಸ್ ಸಿಲ್ವರ್ ಗೆದ್ರು, ಇವರು ಬ್ರಾನ್ಸ್ ಗೆದ್ರು. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ಭಾಗವಹಿಸಲು ಯಾವ 2 ದೇಶಗಳು ನಿಷೇಧಿಸಲಾಗಿದೆ? ಇವೆಲ್ಲ ಮಾಡಿದೀವಿ. ನೀವು ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ನಮ್ ವೀಕ್ಲಿ ಕರೆಂಟ್ ಅಫೇರ್ ಒಂಚೂರು ನಿಮಗೆ ಮಾಡಿದೀನಿ ನೋಡಿ ಸ್ನೇಹಿತರೆ. ವೀಕ್ಲಿ ಕರೆಂಟ್ ಅಫೇರ್ ಜುಲೈ ಲಾಸ್ಟ್ ವೀಕ್ ಚೆಕ್ ಮಾಡಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇದ್ರಲ್ಲಿ ರಷ್ಯಾ ಮತ್ತೆ ಬೆಲೂರಸ್ ಗಳನ್ನ ನಿಷೇಧ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಯಾಕಂದ್ರೆ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತು, ಹಾಗಾಗಿ ರಷ್ಯಾನ ಬ್ಯಾನ್ ಮಾಡೋದು. ಈ ರಷ್ಯಾಗೆ ಬೆಲೂರಸ್ ಸಪೋರ್ಟ್ ಮಾಡ್ತಾ. ಹಾಗೆ ಬೆಲೂರಸ್ನ ಒಬ್ಬ ಗೆದ್ದಿದ್ದ ಕೂಡ ನಾನು ನಿಮ್ಗೆ ಹೇಳ್ದೆ. ಅವ್ರಿಗೆ ಈಗ ಏನಂದ್ರೆ ಭಾಗವಹಿಸಬಹುದು, ಅವ್ರ ದೇಶದ ಹೆಸರು ಭಾಗವಹಿಸಕ್ಕಾಗಲ್ಲ. ಅದನ್ನ ನಾವು ಅಥ್ಲೆಟ್ಸ್ ಇಂಡಿವಿಜುವಲ್ಸ್ ನ್ಯೂಟ್ರೇಸ್ ಅಂತ ಕರಿತೀವಿ, AIN, ಅಥ್ಲೆಟ್ಸ್ ಇಂಡಿವಿಜುವಲ್ ನ್ಯೂಟ್ರೇಸ್ ಅಂತ ಕರಿತೀವಿ. ಅಂದ್ರೆ ಅವರು ದೇಶವನ್ನ ಆ ದೇಶದ ಅಥ್ಲೆಟ್ಸ್ ಗಳು ಭಾಗವಹಿಸಬಹುದು, ಆದ್ರೆ ದೇಶದ ಅವರು ಪ್ರೆಸೆಂಟ್ ಮಾಡಕ್ಕಾಗಲ್ಲ. ಇಂಡಿವಿಜುವಲ್ ಆಗಿ ಆಗತ್ತೆ. ಫ್ಲಾಗ್ ಕೂಡ ಅವ್ರಿಗೆ IOC ಫ್ಲಾಗ್ ಒಂದ್ ಕೊಡ್ತಾರೆ, ಯಾರೋ ಒಲಿಂಪಿಕ್ ಇದೆ ಅದನ್ನೇ ಇಟ್ಕೋಬೇಕಾಗತ್ತೆ, ಅವ್ರ ಓನ್ ಕಂಟ್ರಿ ಫ್ಲಾಗ್ ಇಟ್ಕೊಳಕ್ಕಾಗಲ್ಲ. ಏನಕ್ಕಪ್ಪ ಇಂಪಾರ್ಟೆಂಟ್ ಇಲ್ಲಿ ಅಂತಂದ್ರೆ, ಗೆದ್ದವರು ಯಾರು ಫಸ್ಟ್ ಸೆಕೆಂಡು ಥರ್ಡು ಅಂತ ಇಲ್ಲಿ ನಿಲ್ಲಿಸ್ತಾರಲ್ಲ, ಅವ್ರ ದೇಶದ ಫ್ಲಾಗ್ ಮತ್ತೆ ಆಂಥಮ್ ಮಾಡ್ತಾರೆ. ಸೊ ಇಲ್ಲಿ ಗೆದ್ದವ್ರಿಗೆ ಇವರು ಯಾವ್ದೋ ಒಂದು ಪ್ರೈವೇಟ್ ಯಾವ್ದೋ ಒಂದು ಇದ್ ಕೊಡ್ತಾರೆ, ಅದನ್ನ ಮಾತ್ರ ಮಾಡ್ಬೇಕಾಗುತ್ತೆ ಒಲಿಂಪಿಕ್ ಆಂಥಮ್. ಮತ್ತೆ ಇಲ್ಲಿ ಫ್ಲಾಗ್ ಆಫ್ ದೇಶದ ಆಗಲ್ಲ. ಈ IOC ಇಂದ ಒಂದು ಫ್ಲಾಗ್ ಕೊಟ್ಟಿರ್ತಾರೆ, ವೈಟ್ ಕಲರ್ ಸಮಥಿಂಗ್ ಏನೋ. ಸೊ ಇವ್ರನ್ನ ನಾವು ಅಥ್ಲೆಟ್ಸ್ ಇಂಡಿವಿಜುವಲ್ ನ್ಯೂಟ್ರಿಯಸ್ ಅಂತ ಕರಿತೀವಿ. ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಸರ್, ಇದು ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಪ್ರಮುಖವಾಗಿ ನಾನು ಕವರ್ ಮಾಡಿದೀನಿ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಪರ್ಸ್ಪೆಕ್ಟ್ ಇಂದ ಮಾಡಿದೀನಿ. ಸ್ಟಾರ್ಟಿಂಗ್ ಥಿಯರಿ ಮಾಡಿದೀನಿ, ಒಂದಷ್ಟು ಥಿಯರಿ ಇರೋದು ಕ್ವಶನ್ ಆನ್ಸರ್ ಮುಖಾಂತರ ಮಾಡಿದೀನಿ. ನೋಡಿ, ಕ್ವಶನ್ಸ್ ಗಳು ಮಾಡ್ಬೇಕಂದ್ರೆ ಇನ್ನೂ ಮಾಡ್ಬೋದು. ಬೇರೆ ಬೇರೆ ಗೇಮ್ ಗೆದ್ದಿದ್ದಾರೆ, ನಮ್ಮನ್ನ 5 ಕಂಚು 1 ಸಿಲ್ವರ್, ಅದರ ರಿಲೇಟೆಡ್ ಕ್ವಶನ್ಸ್ ಮಾಡ್ಬೋದು. ಕ್ವಶನ್ಸ್ ನಾವು ತುಂಬಾ ಮಾಡ್ಬೋದು. ಕ್ವಶನ್ಸ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಏನ್ ಬರ್ಬೋದು ಎಕ್ಸಾಮ್ಗೆ, ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಏನು ಇಂಪಾರ್ಟೆಂಟ್ ಅದನ್ನ ನಾವು ಕವರ್ ಮಾಡಕ್ಕೆ ಟ್ರೈ ಮಾಡಿದ್ವಿ. ಓಕೆ, ಸೊ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ PDF ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಓಕೆ, ಹಾಗೆ ನಾನು ನಿಮ್ಗೆ ಹೇಳಿದ 1 year ಕರೆಂಟ್ ಅಫೇರ್ ಅಂತ, 1 year ಕರೆಂಟ್ ಅಫೇರ್. ಓಕೆ, 1 year ಕರೆಂಟ್ ಅಫೇರ್. ಸೊ 1 year ಕರೆಂಟ್ ಅಫೇರ್ ಅಂತ ಏನ್ ಹೇಳಿದ್ರೆ ಸ್ನೇಹಿತರೆ, ನಾವು ಮಾಡಿರ್ತಕ್ಕಂಥದ್ದು ಈ ಎಲ್ಲಾ ರಿಲೇಟೆಡ್ ಲಾಸ್ಟ್ ಏಪ್ರಿಲ್ ಟು ಈ ಜೂನ್ ಜುಲೈ ತನಕ ಅದರ PDF 500 ಪ್ರಶ್ನೆಗಳ ಸರಣಿ ನಿಮ್ ಬೇಕಾದ್ರೆ ತಗೋಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಬೈ ಅಂತ ಹೋಗಿ ನಿಮ್ಮ ಇಮೇಲ್ ID ಕೊಡಿ, ಹಾಗೆ ಮೊಬೈಲ್ ನಂಬರ್ ಕೊಡಿ. ಯಾಕಂದ್ರೆ ನಿಮ್ ಇಮೇಲ್ ಐಡಿಗೆ ಬರುತ್ತೆ. ಪೇ ಮಾಡಿದ್ಮೇಲೆ 99 rupees ಅಷ್ಟೇ ಪ್ಲಸ್ ಟ್ಯಾಕ್ಸ್. 875 ಸ್ಲೈಡ್ಸ್ ಗಳಿವೆ ನಾವು ಮಾಡಿರ್ತಕ್ಕಂಥದ್ದು. ಅಲ್ಲಿ ಇಂಟರ್ನ್ಯಾಷನಲ್ ಅಫೇರ್ಸ್, ಪ್ಲೇಸಸ್ ಇನ್ ನ್ಯೂಸ್, ಬೇಸಿಕ್ಸ್ ಒಂದಷ್ಟು ಸೈನ್ಸ್ ಬಗ್ಗೆ ಎಲ್ಲ ಕವರ್ ಮಾಡಿದೀವಿ. ನಿಮ್ಗೆ ಈ ರೀತಿ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಇಮೇಲ್ ಐಡಿಗೆ ಆಫ್ಟರ್ ಪೇಮೆಂಟ್. ಆಮೇಲೆ ಇನ್ನೊಂದು ನೋ ರಿಪ್ಲೇ ಆರ್ಡರ್ ಅಂತ ಮೇಲ್ ಬರುತ್ತೆ, ಅದರಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಬ್ಲೂ ಕಲರ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಜಾಯಿನ್ ಮಾಡಿ, ಈ ಒಂದು ಒಲಿಂಪಿಕ್ಸ್ ರಿಲೇಟೆಡ್ PDF ಗೋಸ್ಕರ ಅಲ್ಲಿ ನಾವು ಶೇರ್ ಮಾಡ್ತೀವಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.